ಈಗ ಕ್ಯಾಮರಾಕ್ಕೆ ಮಾತ್ರ ಸ್ವಲ್ಪ ಸ್ಮೈಲ್ ಕೊಡ್ತಿದ್ದೇನೆ, ಅಷ್ಟು ವೆಯ್ಟ್ ಉಂಟು ಮಾತ್ರ. 20-25 kg ಉಂಟು ಇದು. 25 ಜಾಸ್ತಿ ಇರ್ಬೋದು. ದಯವು ಹೋಗುವ ಮೊದಲು ಒಮ್ಮೆ ಅಮ್ಮನೊಟ್ಟಿಗೆ ಮಾತಾಡ್ಬೇಕಂತ ಇವ್ರಿಗೆ. ಏನು ಪ್ರಾಬ್ಲಮ್ ಆದ್ರೆ ಉಂಟಲ್ಲ ಹೀಗೆ ಮಾಡ್ಲಿಕ್ಕೆ ಅದೊಂದು ಕಲ್ತಿದ್ದೇವೆ ಫಸ್ಟ್ ನಾವು. ಏನಾದ್ರು ಪ್ರಾಬ್ಲಮ್ ಆದ್ರೆ ಹೀಗೆ ಮಾಡ್ಬೇಕು, ಅದ್ರ ಮೇಲೆ ಕೊಂಡೋಗ್ತೇವೆ. ಮೂಗಿನೊಳಗೆ ನೀರು ಹೋಯ್ತಾಯ್ತಾ, ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಕಮ್ಮಿ ಆಗಿದೆ. ಫಸ್ಟ್ ನೀವು ಟ್ರೈ ಮಾಡಿ. ಬಲ್ ತೆಗಿಬೇಕಲ್ಲ, ನರ್ವಸ್ ಮಾರಿ ಈ ಜನ ನಮ್ಮನ್ನು ಬಲ್ ತೆಗಿಯುವಾಗ. ಜನ ನಡುವಲ್ಲಿ ವಾಪಸ್ ಹೋಗ್ತೇನೆ ಅಂತೇಳಿ ಹಠಗಟ್ಟಿತ್ತು, ಬಟ್ ರಿಯಲಿ ಗ್ರೇಟ್ ಶಿರೀಶ್. ಮಾಡುದಿಲ್ಲ ಅಂತ ಹೇಳಿ ಯು ಡಿಡ್ ಇಟ್ ಮ್ಯಾನ್. ರೆಸಾರ್ಟ್ ಅಲ್ಲೇ ಮಾರ ಇರೋದು ನೀವು. ಇನ್ನೊಂದು ರೆಸಾರ್ಟಿಗೆ ಬಂದಿದೆ ನಾವು ಇವತ್ತೊಂದು ರೆಸಾರ್ಟಿಗೆ ಬಂದಿದ್ದೇವೆ ಎಂಜಾಯ್ ಮಾಡ್ಲಿಕ್ಕೆ ವೀಕೆಂಡ್. ಎಂತ ಎಂಜಾಯ್ ಮಾಡುದು ಇಲ್ಲಿ? ಅಡ್ವೆಂಚರ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇವರು ಇಂಟ್ರೊಡಕ್ಷನ್ ಕೊಡ್ತಾರೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು. ನಾವು ಈಗ ಆಕ್ಚುಲಿ ಫಿಜೇರಾ ಬಂದಿದ್ದೇವೆ, ಒಂದು ದೊಡ್ಡ ಸಿಟಿ, ಟೂರಿಸಂಗೆ ತುಂಬಾ ಫೇಮಸ್, ಸ್ಪೆಷಲಿ ಬೀಚ್ಗೆ. ಸೊ ಈಗ ಬಂದಿದ್ದೇವೆ ಅಂದ್ರೆ ಇವರಿಗೆ ಒಂದು ಅಡ್ವೆಂಚರ್ ಟ್ರೈ ಮಾಡಬೇಕು ಲೈಫಲ್ಲಿ ಫಸ್ಟ್ ಟೈಮ್. ಇವರದ್ದು ಡ್ರೀಮ್ ಇದ್ರು ಅದು. ನಾನೊಮ್ಮೆ ಟ್ರೈ ಮಾಡಿದ್ದೇನೆ, ಬಟ್ ಇವರು ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ನೋಡ್ತಿರ್ತೇವೆ ಇದೊಂದು ಇದಕ್ಕೆ. ಅದೊಂದು ಮೂವಿ ನೋಡಿ ನಮ್ಗೆ ಇನ್ಸ್ಪೈರ್ ಅದು. ಯಾವ ಮೂವಿ ಅದು? ಜಿಂದಗಿ ನಾ ಮಿಲೇಗಿದ್ದು ಬಾರ. ಸೊ ಆ ಮೂವಿ ನೋಡಿ ಸ್ವಲ್ಪ ಇನ್ಸ್ಪೈರ್ ಆದದ್ದು ನಾವು. ಈ ಒಂದು ಅಡ್ವೆಂಚರ್ ಮಾಡ್ಲೇಬೇಕು ಅಂತ ಹೇಳಿ. ಅಲ್ಲ, ಅದ್ರಲ್ಲಿ ಇರುವಂತ ತುಂಬಾ ಅಡ್ವೆಂಚರ್ಸ್ ಇದೆ, ಅದ್ರಲ್ಲಿ ಎಲ್ಲಾ ಮಾಡ್ಬೇಕು ಅಂತ ಆಸೆ ಇದೆ. ಇದೊಂದು ಇವಾಗ ನಮ್ಗೆ ಟೈಮ್ ಇತ್ತು. ಆ ಬಕೆಟ್ ಲಿಸ್ಟ್ ಅಲ್ಲಿ ಒಂದು ಬಕೆಟ್ ಇಂದ ತೆಗೆಯುವಂತ ಒಂದು ಟೈಮ್ ಬಂತು. ಇವತ್ತು ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಅಂತ. ಯಾವುದು? ಸ್ಕೂಬಾ ಒಳಗೆ ಹೋಗಿ ನೀರಿನೊಳಗೆ ಏನೆಲ್ಲ ಇದೆ ನಾವು ಹೇಳಿದ್ದೇವಲ್ಲ, ನೀರಿಗೆ ಮುಳುಗಿ ಮೀನಿನೊಟ್ಟಿಗೆ ಈಜಾಡ್ಬೇಕು ಅಂತ. ಇವರದ್ದು ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗ್ತಾ ಉಂಟು. ನೋಡುವ ಹೇಗೆ ಉಂಟು ಇವತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸಿ ಯು ಸೂನ್. ನಮ್ಮೊಟ್ಟಿಗೆ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ದು ಕ್ಲೋಸ್ ರಿಲೇಟಿವ್ ಎಲ್ಲವೂ. ರೋಷನ್ ಅವರು, ರೋಷನ್ ಉಚ್ಚಿಲ್. ನೀವು ನೋಡಿರ್ಬೋದು ಇವರನ್ನ ಯಾವ್ದ್ರಲ್ಲಿ ನಮ್ಮ ಯಕ್ಷಗಾನ ವಿಡಿಯೋದಲ್ಲಿ ಇದ್ರು, ಇವರೇ ಬಂದಿದ್ರು. ಸೊ ನಾವು ಇವಾಗ ಸ್ವಲ್ಪ ಟ್ರೈನಿಂಗ್ ಇದೆ ನಮ್ಗೆ. ಹೋಗೋಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು. ನನಗೆ ಈಜ್ಲಿ ಗೊತ್ತಿಲ್ಲ, ಅವನಿಗೆ ಈಜ್ಲಿ ಗೊತ್ತಿಲ್ಲ. ಅಲ್ಲ, ಈಜ್ಲಿಗೆ ಟ್ರೈನಿಂಗ್ ಅಲ್ಲ, ಅದನ್ನು ಇಕ್ವಿಪ್ಮೆಂಟ್ ಏನೆಲ್ಲ ಇದೆ, ಆಕ್ಸಿಜನ್ ಟ್ಯಾಂಕ್ ಎಲ್ಲ ಇದೆಲ್ಲ. ಪ್ರಾಬ್ಲಮ್ ಆದ್ರೆ ಸಿಗ್ತಾರೆ, ಸಿಗ್ನಲ್ ಅಲ್ಲಿ ಅವ್ರು ನಮಗೆ ಫಸ್ಟ್ ಕಳಿಸ್ಕೊಡ್ತಾರೆ. 1 ಗಂಟೆ ಟ್ರೈನಿಂಗ್ ಇರ್ಬೇಕಂತ ನಾನು ಅನ್ಸ್ಕೊಳ್ತೇನೆ. ಹೋಗ್ತೇನೆ. Let's go. Wow. Why? Here? No party? ಓಕೆ. ಸೊ ನಮಗೊಂದು ಫಾರ್ಮ್ ಕೊಟ್ಟರು, ಇದೆಲ್ಲ ಫಿಲ್ ಮಾಡಬೇಕಂತ. ಏನಾದರೂ ಮೆಡಿಕಲ್ ಇಶ್ಯೂಸ್ ಇದ್ದರೆ ಎಲ್ಲ ಅದ್ರಲ್ಲಿ ಫಿಲ್ ಮಾಡಿ, ಮತ್ತೆ ಏನಾದ್ರು ತೊಂದರೆ ಆದರೆ ನಾವೇ ರೆಸ್ಪಾನ್ಸಿಬಲ್ ಅಂತ ಹೇಳಿ. ಅಂದ್ರೆ ಗೊತ್ತಾಯ್ತಲ್ಲ, ಫಿಲ್ ಮಾಡಿ ನೋಡುವ ಎಂತೆಲ್ಲ ಇದೆ ಅಂತ ಓದುವ ಮಾರೆ. ಫಸ್ಟ್ ನಾವು ಏನು ಸೈನ್ ಮಾಡುವ ನಾವು ಎಕ್ಸೈಟೆಡ್ ಆಗಿದ್ದೇವೆ. ಪೂರ ನೋಡ್ನ ಮಾರೆ. ಪ್ರೆಗ್ನೆಂಟ್ಗೆ ಮಾತ್ರ Do you currently have an ear infection? ನಮಗೆ ಅಷ್ಟು ಟೈಮ್ ಇಲ್ಲ, ನೀನು ನೋವು ಹಾಕಿಲ್ಲ ಅದಕ್ಕೆ. Instructor. This one is Discover Scuba Diving. It is just to try the dive. It is not a lesson dive. Okay? And you have to dive with your professional. You cannot dive you alone. Okay? You have to go only to 12 meter maximum. No deeper than 12 meter. 12. Yeah. And also you have to make sure that
you stay close to your flight professional always. Why? Because flight professional, they know all to handle all the stuff underwater. Okay? First of all, ಸೊ ಟ್ರೈನಿಂಗ್ ಎಲ್ಲ ಆಗಿ ಬಂದೆ ಫುಲ್ ಟ್ರೈನಿಂಗ್ ಎಲ್ಲ ತಗೊಂಡು. ತೋರಿಸ್ ಮೇಡಮ್, ನರ್ವಸ್ ಗೊತ್ತಾಗ್ತದ? ಅಲ್ಲ ನಾನು ಫುಲ್ ನಂಗೆ ಎಂತ ಅರ್ಥ ಆಗ್ಲಿಲ್ಲ ಇದು. ತುಂಬಾ ಥಿಯರಿಯಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮಾರೆ. ಅಂದ್ರೆ ನೀ ಅಂಡರ್ ವಾಟರ್ ಹೇಗೆ ಸಿಗ್ನಲ್ ಕೊಡ್ಬೇಕು ಅಥವಾ ಪ್ರಾಬ್ಲಮ್ ಆದ್ರೆ ಹೇಗೆ ಒಂದು ಕಾನ್ವರ್ಸೇಷನ್, ಅಂದ್ರೆ ಈಗ ಬಾಯಿ ಓಪನ್ ಮಾಡಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲೆಲ್ಲ ಸಿಗ್ನಲ್ ಅಲ್ಲಿ ನಮ್ದು ಕೈಲಿ ಬೇರೆ ಬೇರೆ ಸಿಗ್ನಲ್ ಹೇಳಿ ಕೊಟ್ರು. ಕನ್ಫ್ಯೂಷನ್ ಇದೆ ಮಾರ್ರೆ, ಈಗ ಸ್ವಲ್ಪ ನರ್ವಸ್ ಎಲ್ರು. ಇವರು ಸೆಟ್ ಆಗ್ತಿದ್ದಾರೆ, ಹೋಗ್ತಾನೆ ಇಲ್ಲ ಅವರ ಕೈಯಿಂದ. ಅದು ಆಗ್ಲಿಕ್ಕೆ ಹೇಗೆ ಸಹ ಗೊತ್ತಿಲ್ಲ ಅವರಿಗೆ. ನನ್ನ ಹತ್ರ ಕೇಳ್ತಾರೆ, ನಂದು ಹಾಕಿ ಆಯ್ತು ನೋಡಿ ನೋಡಿ, ನಂದು ಹಾಕಿ ಆಯ್ತು, ಡನ್ ಆಯ್ತಾನ. ಹಾಕ ಬೇಗ ನೋಡ ಇಲ್ಲಿ. ಇದು ಹಲ್ಕ್, ಇದು ಹಲ್ಕ್ ಹಲ್ಕ್. ನೋಡ ನಾನು ತಬಳಕ್ಕೆ ತಬಳ പിന്നെ എങ്ങനെ നടക്കുന്നേ ಇಲ್ಲಿ ರೋಷನ್ ಅವರೇ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್. ಒಂದು ಏಲಿಯನ್ ಆಗಿ ಆಗ್ತಾ ಉಂಟು ಮಾರ್ರೆ. ನೋಡು, ಇವನನ್ನ ನೋಡ್ತಿದ್ರಿ, ಅವತಾರ್ ಸೆಕೆ, ಭಯಂಕರ ಸೆಕೆ ಉಂಟಾಯ್ತು. All set, Divesh. Not that. ದೇಶಣ್ಣ ಹೇಗಿದೆ, ವೆಯ್ಟ್ ಹೇಗಿದೆಯಾ? ಈಗ ಕ್ಯಾಮರಾಕ್ಕೆ ಮಾತ್ರ ಸ್ವಲ್ಪ ಸ್ಮೈಲ್ ಕೊಡ್ತಿದ್ದೇನೆ, ಅಷ್ಟು ವೆಯ್ಟ್ ಉಂಟು ಮಾರ್ರೆ. 20-25 kg ಉಂಟು. ಇದು 25 ಜಾಸ್ತಿ ಇರ್ಬೋದು ನಿಮ್ಮ ಇದ್ರಲ್ಲಿ ನೋಡಿದ್ರೆ. 25 ಶಶಾ ನನಗೆ ಎಟ್ಲಿಗೆ ಆಗ್ತದೆ ಅಂತ ಗೊತ್ತಿಲ್ಲ ನಂಗೆ. ಚಿಕ್ಕದಿರುವಾಗ ಅಮ್ಮ ಆಗ್ತಿದ್ರಲ್ಲ ಬ್ಯಾಗನ್ನ, ಹೀಗೆ ದಶಕ ಹೋದಷ್ಟು ನೆನಪಾಗ್ತಾ ಉಂಟು. ಇಷ್ಟು ದೊಡ್ಡ ಭಾರವನ್ನು ಹಚ್ಕೊಂಡು ಎಷ್ಟು ಅಲ್ಲ, ಅದರ ವೆಯ್ಟ್ಗಿಂತ ಇದು ಕಮ್ಮಿ ಇರ್ಬೋದಾ ಅಂತ, ಆ ಬುಕ್ ವೆಯ್ಟ್ಗಿಂತ ಅಲ್ಲ? ವಾವ್, ಇಂದ ದೇತೋನು ದೇ ಜಾಸ್ತಿ ನಾನೆಲ್ಲ ವೆಯ್ಟ್ ಮಾಡೋದಿಲ್ಲ ಮತ್ತೆ ಸಹ ವೆಯ್ಟ್ ಆಗ್ತಿದ್ದೆ. ಕಚ್ಬೇಕು ಅದನ್ನು, ಫುಲ್ ಬಾಯಿಗೆ ಹಾಕಿ ಒಳಗೆ ಕಚ್ಚಬೇಕು. ಎಲ್ಲ ಪ್ರೆಸ್ ಹಾಕನೆ. ಈ ಬಕ್ರ ನಾನು ರೆಡಿ ಮಾಡ್ತಿದ್ದಾರೆ ಹಲಾಲ್ ಮಾಡಲಿಕ್ಕೆ. ಎಷ್ಟು ಅಂತ ವೆಯ್ಟ್? ಒಂದು ಇರ್ಬೋದು ಮಾರೆ, 30 ಮೇ ಬಿ. 30? ಹಾಂ, ನೋ 30 ಇಲ್ಲ. ಇರ್ಬೋದಾ ಗಾಯ್ಸ್? ಜಾರು ಜೇತ कहीं भी नहीं ना रखो, स्क्रीन में ऑफ, इट विल बी ऑन. Wash them, man. Yeah. Put on your face. ಎಂತಮ್ಮೆ ಅದನ್ನ ಕೆಳಗೆ ಇದಲ್ಲ, ಅದನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದೆ, ಆಗ್ತಾ ಇಲ್ಲ ಅವರಿಗೆ. ಆಯ್ತಾರ ವೇವ್ಸ್ ಉಂಟಾ? ವೇವ್ಸ್ ಆಗಿದೆ. ಈಗ ನಾನು ಇದನ್ನು ಹಾಕಿ ಹೋಗ್ತಿದ್ದೇನೆ ನೀರಿನೊಳಗೆ. ಹೇಗೆ ಆಗ್ತದಾ? ದಮ್ಮು ಇರ್ತದೆ ಮಾತ್ರ, ಆಯ್ತಾ? ಉಂಟಲ್ಲ ಮೇಲೆ ಮಾತ್ರ ಹೀಗೆ ಫೀಲ್ ಆಗುದು, ಒಳ್ಳೆ ಕಂಫರ್ಟಬಲ್ ಆಗುತ್ತೆ. ಕಂಫರ್ಟೇಬಲ್ ಆಗುತ್ತಲ್ಲ? ಹಿಡ್ಕೊ ನೀನು, ಅದೇ ಕಂಫರ್ಟಬಲ್ ಆಗ್ತದೆ. ಮುಳುಗು, ನೀನು ಅಳ್ತೇನೆ, ಮುಳುಗು.
ಅಲ್ಲ ಅವ್ರನ್ನ ಹಾಕೊಡು ಬಿಡ ಹಾಕ್ಬಿಡು. ಹೇಗಿದೆ ಆಯ್ತಣ್ಣ, ನಿಮ್ಮ ಟ್ರೈನಿಂಗ್ ಎಲ್ಲ ಆಯ್ತಲ್ಲ? ಟ್ರೈನಿಂಗ್ ಆಯ್ತು ಮಾರ, ಇನ್ನು ಜಸ್ಟ್ ಹೋಗುದು ಡೀಪ್ ಸಿಯಲ್ಲಿ ಜಂಪ್ ಮಾಡುದು ಹೇಗೆ ಅಂತ ನೋಡಬೇಕು. ಸ್ವಲ್ಪ ನರ್ವಸ್ ಉಂಟು, ನೋಡು ಹೇಗೆ ಅಂತ. ನೀವೆಲ್ಲ ಇದ್ದೀರಲ್ಲ ಯಂಗ್ಸ್ಟರ್ಸ್, ಏನಾದ್ರೂ ಆದ್ರೆ ಬಚಾವ್ ಮಾಡ್ಲಿಕ್ಕೆ ನೀವು ಇದ್ದೀರಲ್ಲ. ನೋಡಿ ಇಲ್ಲಿ ನೋಡಿ ಈ ಜನ ಒಂದು ಬರೋದಿಲ್ಲ ಅಂತ ಹೇಳ್ತಾ ಇದ್ರು, ಇವಾಗ ನೋಡುವ ಹೇಗೆ ಮಾಡ್ತಾರೆ ಅಂತ. ನರ್ವಸ್ ಆಗಿದೆ ಆಯ್ತಾ ಮಾತ್ರ. ಈಗ ಇದು ರಿತಿಕ್ ರೋಷನ್ ಆಗಿದೆ, ಜಿಂದಗಿ ನಾ ಮಿಲೇಗಿ ದುಬಾರದಲ್ಲಿ ರಿತಿಕ್ ರೋಷನ್. ಫಸ್ಟ್ ನರ್ವಸ್, ನೆಕ್ಸ್ಟ್ ಇಲ್ಲ ಆಗಲ್ಲ. ಸೈದ್ ವಿ ಮಿಸ್ ಯು. ಪ್ರೊಫೆಷನಲ್ ರೋಷನ್ ನೋಡು, ಅವ್ರಿಗೆ ಏನು ಸ್ವಿಮ್ ಸೂಟ್ ಏನಿಲ್ಲ, ಏನು ಮಾಸ್ಕ್ ಇಲ್ಲ, ಎಂತ ಸಹ ಇಲ್ಲ ನೋಡಿ, ಹಾಗೆ ಹೋಗುದು. ಅವ್ರು ಸೀದಾ ಸ್ವಿಮ್ ಮಾಡುವವರು. ನಮ್ಮ ಕೇರಳದ್ದು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಹಾಯ್ ಗಾಯ್ಸ್. ಹಾಯ್. ನಾಡೋರಿ ಕೇರಳದ್ದು ಫ್ರೆಂಡ್ಸ್ ನಮ್ದು. ಏಟ ನಮಸ್ಕಾರ. ಇವರು ಟ್ರೈ ಮಾಡಿದ್ದಾರೆ ಮೊದಲ, ಆಲ್ರೆಡಿ ಟ್ರೈ ಒನ್ಸ್. ದಿಸ್ ಸೆಕೆಂಡ್ ಟೈಮ್ ಇವ್ರದ್ದು. ಇವ್ರ ಫಸ್ಟ್ ಟೈಮ್, ಇವ್ರದ್ದು ಫಸ್ಟ್ ಟೈಮ್. ಹಾಗೆ ಕೇರಳ ಮತ್ತೆ ಕರ್ನಾಟಕ ಇವತ್ತು ಒಟ್ಟಿಗೆ ಡೈವ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. And Japanese friends, we have Japanese friends. Hi sir. Hi. Yes, and Japanese and Indian friends today, all together, going on diving. Yeah. Your good name? Yeah. Andy. Andy. Easy, right? Yes. ನರ್ವಸ್ನೆಸ್ ಪೋಂಡ ನಿಂದ ಹೋಯ್ತಾ? ನರ್ವಸ್ನೆಸ್ ನಂದು ಮೂಗಿನೊಳಗೆ ನೀರು ಹೋಯ್ತಾ ಆಯ್ತಾ, ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಕಮ್ಮಿ ಆಗಿದೆ ನಂದು. ಅದು ಇದ್ರೊಳಗೆ ಉಂಟಲ್ಲ ನೀರೊಳಗೆ ಹೋಗ್ತದೆ. ನೀರು ಹೋಗುದಿಲ್ಲ, ಹೋಗಿಸ್ತಾರೆ. ಹೋಗಿ ನಂತರ ಅದನ್ನು ಅವ್ರು ಟ್ರೈನ್ ಮಾಡೋದು ನಮ್ಮನ್ನ. ಆಟೋಮೆಟಿಕ್ ಹೋಗುತ್ತೆ. ಹೌದು ಮಾರೆ, ಟ್ರೈನ್ ಮಾಡೋದು. ಟ್ರೈನ್ ಟ್ಯಾಕ್ಟಿಕ್. ಅಂದ್ರೆ ನಾನು ಫೇಲ್ ಆದೆ ಆಕ್ಚುಲಿ. ಅವ್ರ ಕ್ರಾಶ್ ಲಾಸ್ಟ್ ವಾರ್ನಿಂಗ್ ಕೊಟ್ಟರು ನನಗೆ, ಇದ್ರೆ ನೀನು ಹೊರಗೆ ಅಂತ ಹೇಳಿ. ಮತ್ತೆ ನಾನು ತಮ್ಮ ಗಟ್ಟಿ ಅಲ್ಲಿ ಕೂತ್ಕೊಂಡು ಗೊತ್ತಿಲ್ಲ ಈಗ ಅಲ್ಲಿ ಅಂತ ಮಾಡೋದಂತೆ. ಫಸ್ಟಿಗೆ ಹೋಗಿ ನಾನು ಮೇಲೆ ಅಂತ ಹೇಳಿ ನೋಡ್ಬೇಕು ಹೇಗೆ ಅಂತ ಹೇಳಿ. ನಾನು 5 ನಿಮಿಷ ಮಾಡೋದು, ಜಾಸ್ತಿ ಇಲ್ಲ, 5 ನಿಮಿಷ ಮಾಡೋದು. 2-3 ಸಿಗ್ನಲ್ಸ್ ಉಂಟಾಯ್ತಾ, ಅಲ್ಲಿ ನೀರೊಳಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಏನು ಪ್ರಾಬ್ಲಮ್ ಆದ್ರೆ ಉಂಟಲ್ಲ, ಹೀಗೆ ಮಾಡ್ಲಿಕ್ಕೆ ಅದೊಂದು ಕಲ್ತಿದ್ದೇವೆ ಫಸ್ಟ್ ನಾವು. ಪ್ರಾಬ್ಲಮ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೀಗೆ ಮಾಡ್ಬೇಕು, ಅದ್ರ ಮೇಲೆ ಕೊಂಡೋಗ್ತಾರೆ. ಇಲ್ಲದಿದ್ರೆ ಹೀಗೆ ಅದು ಅಪ್ ಮೇಲೆ ಹೋಗ್ಬೇಕು. ನಾವೀಗ ಓಕೆ ನಾವು ಗುಡ್ ಅಂತ ಹೇಳುದಲ್ಲ, ಹಾಗೆಲ್ಲ ಆಕ್ಚುಲಿ. ಹೀಗೆ ಹೇಳಿದ್ರೆ ಅರ್ಥ ಏನು ಗೊತ್ತುಂಟಾ, ನಂಗೆ ಮೇಲೆ ಹೋಗ್ಬೇಕು ಅಂತೇಳಿ ಪ್ರಾಬ್ಲಮ್ ಅಂತ ಹಾಗೆ. ಹೀಗೆ ಇದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತದೆ. ಇಷ್ಟು ಕಲ್ತಿದ್ದೇವೆ ಥಿಯರಿ. ಈಗ ಪ್ರಾಕ್ಟಿಕಲ್ ಏನಾಗ್ತದೆ ನೋಡ್ಬೇಕು. ಅಲ್ಲ, ಕೈ ಹಿಂಗೇನೆ ಬರುತ್ತಲ್ಲ ನಮ್ದು. ಹೀಗೆ 2 ಪ್ರಾಬ್ಲಮ್ ಆಗ್ತದೆ ನಮ್ಗೆ. ಈಗ ಒಂದು ಮಾಸ್ಕ್ ಹೀಗೆ ಹಾಕಿರುವಾಗ ಉಂಟಲ್ಲ, ಇಲ್ಲಿ ನೀರು ತುಂಬಿಕೊಳ್ತಾರೆ, ಕಣ್ಣೆಲ್ಲ ಬ್ಲಾಕ್ ಆಗ್ತದೆ. ಅದಕ್ಕೆ ಒಂದು ಟೆಕ್ನಿಕ್ ಉಂಟು ನೋಡಿ, ಹೀಗೆ ಮಾಡ್ಲಿಕ್ಕೆ. ಅದು ಕಲ್ತಿದ್ದೇವೆ, ಮೂಗಲ್ಲಿ ಮಾಡಿದೆ. ಅದೇ ಇರುವಕ್ಕಿಂತ ನೀರು ಜಾಸ್ತಿ ಒಳಗೆ ಬಂತು. ಇವರೇನ್ ಮಾಡಿದ್ರು ಗೊತ್ತುಂಟಾ, ಹೀಗೆ ಮಾಡಿ ಹೂ ಮಾಡಿ ನೀರು ಒಳಗೆ ಹೋಗಿದೆ ಮಾರ್ರೆ. ಸೊ ಜಸ್ಟ್ ನೋಡಿ, ಹೀಗಿರುವಾಗ ಜಸ್ಟ್ ಹೀಗೆ ಮಾಡಿದ್ರೆ ಮತ್ತೆ 2 ಕಿವಿಯಲ್ಲಿ ನೀರು ಹೋಗುದು. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಕಿವಿಯಲ್ಲಿ ನೀರು ಹೋದ ಕೂಡ ನಾವು ಜಸ್ಟ್ ಮೂಗನ್ನು ಹೇಗೆ ಬ್ಲಾಕ್ ಕಿವಿಯಲ್ಲಿ ಬ್ಲೋ ಮಾಡ್ಬೇಕು. ಕಿವಿಯಲ್ಲಿ ಯಾರು ಬ್ಲೋ ಮಾಡ್ಬೇಕು, ಆಗ ಓಕೆ ಆಗ್ತದೆ. ಇನ್ನು ಅಲ್ಲಿ ಹೋಗಿ ನೋಡುವ ಮಾರ್ರೆ, ಇದೆಲ್ಲ ತೀರಿ. ಮತ್ತೆ ನಾನು ನೋಡ್ಲಿಕ್ಕೆ ಸಿಗ್ತೇನೆ ಎಲ್ಲೋ ಗೊತ್ತಿಲ್ಲ. ಅಲ್ಲಿ ತನಕ ನಾವು ಬಾಯಲ್ಲಿ ಉಸಿರಾಡುವ. No fishing is allowed here, so that's why we get a lot of fish. And this dive site is very well known for sea turtles. For sea turtles. So hopefully we will be seeing some nice sea turtles. Okay, the maximum depth for this dive site is around 12 meters, which will be at the end in the last rock. Okay. This dive site you have to take considerations when you are going down. Now under us is around 8 meters, 9 meters. Okay, while you are going down we will equalize. We will sit on the sand. It's a sandy bottom here, and then we will take bearing and we will swim towards the dive site. Okay, but you have to take care that now it's a little bit wavy, so don't go very near to the rocks. Because if you go near to the rocks, the waves can push you towards the rocks and you might hurt yourself. Okay, take care that not to touch anything. There's a lot of sea urchins, which is black spiny thing. Okay, we don't want to touch that. And also sometimes we can see some scorpion fish. Okay. Scorpion fish is a little bit poisonous fish. Okay. And also if we are lucky we will be able, sometimes we see some small sharks. Okay. If we are lucky.
ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ ನಂತರ ಸ್ವಲ್ಪ ವಾಯ್ಸ್ ಎಲ್ಲ ಕಮ್ಮಿ ಆಗ್ತದೆ, ಆಗ ಜೋಶ್ ಜಾಸ್ತಿ ಇತ್ತು, ಈಗೆಲ್ಲ ಕಮ್ಮಿ ಅಲ್ಲ ನಂಗೆ ಆ ಕಲ್ಲು ನೋಡಿ No panicking, no stress. We will have fun. Okay? I will not push you to do it. I cannot push you. Otherwise, if something happens to you, I'll go into jail. I didn't like to be in a jail. You cannot do. Let me know. ಜಂಪಿಂಗ್ ಇಸ್ ವಾಟ್ Jumping is the most difficult. ಏ ಇಂಚತ್ತಾವ ಈಗೆಲ್ಲ ಹೀಗೆ ಮಾಡಿದ್ರೆ ಮೇಲೆ ಬರೋದು. Stand here on the edge. Okay, great minute. Cool. Turn your back. Turn your back. Turn your Yeah. this Stay side. close. Hold the rope here. Remove. You can remove your regulator. Turn your back first. Turn your back and then swim. Yeah. And there is a rope. ಗಾಯ್ಸ್, ಒಂದು ಫಸ್ಟ್ ಟೀಮ್ ಹೋಗಿದೆ ಮಾರ್ರೆ. ನಮಗೆ ಹೊಟ್ಟೆ ಒಳಗೆ ಉಂಟಲ್ಲ, ಆಚೆ ಈಚೆ ಓಡ್ತಾ ಉಂಟು, ಬೇರೆ ಬೇರೆ ಬರ್ಡ್ಸ್ ಓಡುವಾಗೆ ಫೀಲ್ ಆಗುತ್ತೆ, ತುಂಬಾ ನರ್ವಸ್ ಆಗಿದೆ. ಒಂದು ಫೋನ್ ಮಾಡಿ ಮಾತಾಡುವಾಗ ಬುಡದಿ ಹತ್ರ ಬುಡದಿ ಅಂದ್ರೆ ಹೆಂಡತಿ. ಇವರು ದಯವು ಹೋಗುವ ಮೊದಲೊಮ್ಮೆ ಅಮ್ಮನೊಟ್ಟಿಗೆ ಮಾತಾಡ್ಬೇಕಂತ ಇವರಿಗೆ. ನನ್ಗೆ ಸಹ ಮಾತಾಡ್ಬೇಕು, ಅಮ್ಮನ ಹತ್ರ ಮಾತಾಡ್ಬೇಕು. ನನಗೆ ಅಮ್ಮ ಇಲ್ಲಲ್ಲ, ಅಪ್ಪನ ಹತ್ರ ಮಾತಾಡಿವಾರ, ಯಾರ ಹತ್ರ? ಅಪ್ಪನ ಹತ್ರ ಹೆಂಡತಿ ಹತ್ರ ಮಾತಾಡಿವಾರ. ಅಪ್ಪನ ಹತ್ರ ಹೇಳಿದ್ರೆ ಹೋಗು ಮಗನ ಮಾತಾಡಿ, ಚಿಕ್ಕಮ್ಮನ ಹತ್ರ. ನನ್ನ ಹೆಂಡತಿಗೆ ಕಾಲ್ ಮಾಡಿ, ರೇಂಜ್ ಉಂಟಾನ ಇಲ್ಲಿ, ನನ್ನ ಮಗನೊಟ್ಟಿಗೆ ಮಾತಾಡ್ಬೇಕು. ರಿದ್ದು, ಐ ಲವ್ ಯು ರಿದ್ದು. ನನಗೆ ಆ ಬಂಡೆಕಲ್ಲು ನೋಡಿದ ಮೇಲೆ ಕಾನ್ಫಿಡೆನ್ಸ್ ಹೋಯ್ತು ಬಾರ. ದೊಡ್ಡ ದೊಡ್ಡ ಕಾನ್ಫಿಡೆನ್ಸ್ ಇತ್ತು ಮಾರ್ರೆ, ಈಗ ಎಲ್ಲ ಡೌನ್ ಆಗ್ತದೆ. ಫುಲ್ಲು ನರ್ವಸ್ ನೋಡಿ ಅಂತ ನನ್ನನ್ನು ಗೋಯಿಂಗ್ ಟು ಆರ್ ಗೋಯಿಂಗ್ ಟು ರಾಕ್. ನಾನು ಸ್ವಲ್ಪ ಎದುರಿದ್ದೇನೆ. ಇಲ್ಲಿ ಪ್ರೊಫೆಷನಲ್ ಇದ್ದಾರೆ ಮಿಸ್ಟರ್ ರೋಷನ್ ಉಚ್ಚಿಲ್. ರೋಷನ್ ಸರ್ ನಮಗೆ ಗೈಡ್ ಮಾಡು. ಫಸ್ಟಿಗೆ ಉಂಟಲ್ಲ ಎಂತ ಹೆದರ್ಲಿಕ್ಕಿಲ್ಲ, ನಡೆಯುವಾಗೆ ಮಾಡ್ಬೇಕು. ಒಂದು ಕಾಲು ಇಲ್ಲಿ ಇಡಬೇಕು, ನಡೆಯುವಾಗೆ ಅದು ನೀರೆಲ್ಲ ನೆಲ ಅಂತ ಎಣಿಸಿ, ಆಯ್ತಾ? ಕಾಲಿಟ್ಟು ಹೋಗ್ಬೇಕು, ಮತ್ತೆ ಎಂತ ಆಗೋದಿಲ್ಲ, ತೇಲ್ತೀವಿ. ಬಿದ್ದ ಕೂಡ್ಲೆ ಕಮ್ಜಿ ಮರಿಬೇಕು. ಕಮ್ಜಿ ಅದೇ ಕಮ್ಜಿ ತಾನಿಶೆ ಮಾತಾಡೋದು. ಹೊಟ್ಟೆ ಮೇಲೆ ಬೆನ್ನು ಕೆಳಗೆ. ಹಾಗೆ ಮಾಡಿ ತೇಲ್ತದೆ. ಎಂತ ಅಂದ್ರೆ ನಾಯಿಗೆ ಹತ್ತಿರದಲ್ಲಿದೆ. ಫಸ್ಟ್ ನೀವು ಟ್ರೈ ಮಾಡಿ. ಒಂದು ಬಲ್ ಉಂಟು, ಬಲ್ ತೆಗಿಬೇಕು. ಅಲ್ಲ, ಬಲ್ ಹಿಡಿಬೇಕು. ಮಲ್ಲ ತೆಗಿಬೇಕಲ್ಲ ಅವ್ರು ಸ್ವಲ್ಪ. ನರ್ವಸ್ ಮಾರಿ ಈ ಜನ ನಮ್ಮನ್ನು ಬಲ್ ತೆಗಿಯುವಾಗ ತೆಗಿಲಿಕ್ಕಿಲ್ಲ, ಬಲ್ ಹಿಡ್ದು. ಓಕೆ, ನೋ ಪ್ಯಾನಿಕ್. Put one hand on your regulator and mask. ನಿಲ್ಲಿ ತುಳಿಂಡ ಫಸ್ಟ್ Leave it. Leave it. I'm holding you. You'll not fall down. Yeah, I will help him. He already ready. That's why. ಗುಡ್. ಐನ್ ತಪ್ಪಲಿ. Inflate your VCD. The red. This is it, man. We have to do it, man. ಸೂಪರ್ ಎಕ್ಸೈಟೆಡ್. ಸೇಮ್ ಟೈಮ್ ಐ ಆಮ್ Bro, Superman. visual? Yeah. I tell last time when I do, it's not like this here. ದಿಸ್ ಟೈಮ್ ಫ್ಯಾಂಟಾಸ್ಟಿಕ್. Give me some energy, viewers. Give me some. Yes. ಎಂಚಿನ ಸಾಂಗ್ ಕ್ಲೀನ್ ಮಾಡ್ಬೇಕು. जिंदगी कल होना बेड़ा हर घड़ी बदल रही है रूप जिंदगी छाव है कभी कभी है रूप जिंदगी हर पल यहाँ जी भर जियो जो है समा कल हो ना हो बट आज करना है हम लोग को. चलो हम लोग करने जा रहे हैं. It's okay. I'm holding you. ಏನೋ ಬಿಡಿ ಕಂಡ ನೀವು ಏನೋ ಬಿಡಿ. ಹಾಂ, ನೀವು ಇದಿಡಿ ಅಣ್ಣ, ಬಾಯಿಂದಿಡಿ ಹಾಂ ಹಾಂ. One hand back of your head. One hand here. ಅಣ್ಣ ಒನ್ ಹ್ಯಾಂಡ್ ಬ್ಯಾಕ್. you can leave. ನೀವು ಐದು I'm ಹಾಂ holding you. ಹಾಂ, ಒನ್ ಸ್ಟೆಪ್ ಫಾರ್ವರ್ಡ್. ಹಾಂ, ಗುಡ್ ಗುಡ್. ಇನ್ಫ್ಲೇಟ್ ಹಾಕಿ. Turn your back. ಇನ್ಫ್ಲೇಟ್. To the
ಎಸ್ ಅರೆ ನೀನು ಹೇಳ್ತಿದ್ದೆ ಮಾರ ನಾನು ವಾಪಸ್ ಹೋಗ್ತೇನೆ ಅಂತ ಹೇಳಿ. ಗುಡ್ ಬೋತ್ ಕ್ಯಾಪ್ಟನ್ಸ್. ಎಸ್ ಅನು ಕಮ್ ಆನ್ ಯು ಡಿಡ್ ಇಟ್. ಓ ಹೇಗಿತ್ತು ಇದು ಕಿವಿ ಬಂದಾಗ್ತದೆ ಮಾತ್ರ. ಕಿವಿ ಬಂದಾಗುವಾಗ ಕಾಲಲ್ಲಿ ತೆಗಿ. ನಾನು ಕಾಣದೆ ಜಂಡಳ ತೆಗ್ದೆ ಕಾಲ ತೆಗಿ ಫಸ್ಟ್ ಅವನು. ಆ್ಯಂಡ್ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ವಿ ಡಿಡ್ ಇಟ್ ಆ್ಯಂಡ್ ರೋಷನ್ ವಿ ಡಿಡ್ ಇಟ್ ಮ್ಯಾನ್. ಎಸ್ ಎಸ್ ಜನ ನಡುವಲ್ಲಿ ವಾಪಸ್ ಹೋಗ್ತೇನೆ ಅಂತೇಳಿ ಹಠಗಟ್ಟಿತ್ತು, ಬಟ್ ರಿಯಲಿ ಗ್ರೇಟ್ ಶಿರೀಶ್. ಮಾಡುದಿಲ್ಲ ಅಂತ ಹೇಳಿ ಯು ಡಿಡ್ ಇಟ್ ಮ್ಯಾನ್, ಯು ಡಿಡ್ ಇಟ್. This is lifetime experience. Because of this trainer, captain. Yes, captain. One of the fantastic. Hail the captain. Both. Oh, captain. Yes. Thank you so I much. didn't have confidence. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತೊಬ್ಬರು ಕ್ಯಾಪ್ಟನ್ ನಂದು ಇವರು ದಿನೇಶ್. ಎಲ್ಲ ಗ್ರೇಟ್. ನನಗೆ ಒಂದು ಪ್ರೌಡ್ ಆದ ಮೂಮೆಂಟ್ ಏನಂದ್ರೆ ಶಿರೀಶ್ ಸ್ವಲ್ಪ ಪ್ಯಾನಿಕ್ ಆಗಿದ್ದ ಪಾಪ ಬ್ರೀದಿಂಗ್, ಬಟ್ ಅವನು ರಿಯಲಿ ಟ್ರೈ ಮಾಡಿ ನಮಕ್ಕಿಂತ ಒಳ್ಳೆ ಡೈ ಮಾಡಿದ್ದಾನೆ ಆಕ್ಚುಲಿ. ಸೋ ಪ್ರೌಡ್ ಆಫ್ ಯು, ಸೋ ಪ್ರೌಡ್ ಆಫ್. ಫಸ್ಟ್ ಗುಂಡೆಯಲ್ಲಿ ಸೀದಾ ಇನ್ನು ವಾಪಸ್ ಇದು ನಮ್ದು ಕ್ಯಾಪ್ಟನ್ ಹೆಸರಂತ ಲೆಜೆಂಡ್ ಕ್ಯಾಪ್ಟನ್. ನನ್ನ ಕಾನ್ಫಿಡೆನ್ಸ್ ಎಲ್ಲ ಹೋಗಿತ್ತು. ಇವರೇ ನಮ್ಗೆ ತುಂಬಾ ಫುಲ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಆಯ್ತಾ. ಇವರಿದ್ದ ಕಾರಣ ನಾನು ಮಾಡಿದೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಗುಡ್, ಥ್ಯಾಂಕ್ ಯು. ಮತ್ತೆ ಇವರು ಸರ್ ಅವು ಮೀನಿ ಬಂದ ಮೇಲೆ ಕಂಡು ಮೂನು ಇದು ಮೀನಿ ನೋಕ ಮುಖ ಹಾಕೊಂಡು ನಂತೆ ಊಡೆಲ್ಲ ಬೋಯ್ಕೊಳ್ಳಿ ನಾನು ಇದಾರಿ ಮಾಡ್ಕೊಂಡು ಇದು ಮೀನಿನ ಗೊತ್ತು ನೋಕೆ ಫಿಯರ್ ಇಲ್ಲ. ಯಾವ ಮೀನದ್ದು? ಅಂಜಲ ಅದು ರಷ್ಯನ್ ಮೀನು. ಅಲ್ಲಿ 3 ಮೀನಿತ್ತಂತೆ ಅಲ್ಲಿ ರೋಷನ್ ದೊಡ್ಡ ಮೀನು. ಸುಮಾರು ನನ್ನನ್ನು ಫಸ್ಟ್ ಕೊಂಡದ್ದು ಮಾರು ಅವ್ರು ಸೀದಾ. ನೀನು ಎಲ್ಲಿಗೆ ಹೋದದ್ದು? ಅವ್ರು ಫಸ್ಟ್ ಸೀದಾ ಕೊಂಡದ್ದು ಕೆಳಗೆ. ನನ್ನ ಫಸ್ಟ್ ಇಲ್ಲಿ ಮಾಡಿ ನಿಲ್ಲಿಸಿದ್ದು ಇವರಿದ್ರು, ಮತ್ತೊಬ್ಬರಲ್ಲಿ ಅಲ್ಲಿ ಕೆಳಗಿದ್ರು. ಅವ್ರ ಒಟ್ಟಿಗೆ ನಿಲ್ಲಿಸಿದ್ದು, ಅವ್ರನ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ಒಂದು 5-10 ನಿಮಿಷ ನೀವು ಬರ್ಲಿಕ್ಕೆ ಮಾರ. ನೀನೊಬ್ಬ ನಿಂತಿದ್ಯಾ? ಅಲ್ಲ ಅವರೊಟ್ಟಿಗೆ. Quickly now, so you don't all. We did it! What's up, man? ಯಾರಿಗೆ ಕಾಲ್ ಮಾಡೋದು ಬೇಡ, ಕಾಲ್ ಮಾಡೋದು ಬೇಡ. ರೀಚ್ ಆದೇವು ಮಾರ್ರೆ. ಕಲ್ಹೋನ ಅವ್ರ ಸಾಂಗ್ ಒಂದು ಹಾಡಿ ಹೋಗಿದ್ದೆ ಮಾರ್ರೆ. ಈಗ ಬೇರೆ ಚಲ್ತೆ ಚಲ್ತೆ मेरा एक गीत याद रखना, अलविदा ना कहना, कभी अलविदा ना कहना. ಆಗ ಕಲ್ಹೋ ನಾವು ಹೆದರಿಕೆ ಆಗ್ತಿದ್ದೆ, ಈಗ ಸ್ವಲ್ಪ ಜೋಶ್ ಬಂತು. ಕಭಿ ಅಲ್ವಿದಾ ನಾ कहना, ಕೀಪ್ ಮೂವಿಂಗ್, ಕೀಪ್ ರಾಕಿಂಗ್. ನಮ್ದು ಬಕೆಟ್ ಲಿಸ್ಟ್ ಅಂತ ಒಂದು ಡ್ರೀಮ್ ನಾವು ಕಂಪ್ಲೀಟ್ ಮಾಡಿದೆವು. ಸೊ ಹೀಗೇನೆ ತುಂಬಾ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕಿದ್ದೇವೆ, ನಿಮ್ಗೆ ತೋರಿಸ್ತೇವೆ ನೋಡಿ. ಆಯ್ತಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ನಂದು ಕಿವಿ ಇನ್ನು ಬಂದಿದೆ ಮಾರೆ. ಕಿವಿಯೆಲ್ಲ ನೋವಾಗ್ತದೆ, ನಾಳೆ ಗೊತ್ತಾಗ್ತದೆ ಎಂತೆಲ್ಲ ಆಗಿದೆ ಅಂತ ಹೇಳಿ. ನಾಳೆ ಬೇರೆ ಉಂಟು ನಮ್ದೆಲ್ಲ. ಗೊತ್ತುಂಟ.
ಸೊ ಗಾಯ್ಸ್ ಹೇಗೆ ಆಯಿತು ನಮ್ಮ ಫಸ್ಟ್ ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್? ರೋಷನ್, ಶಿರೀಶ್ ಹೇಗೆ ಆಯಿತು? ಒಬ್ಬರು ಇಲ್ಲಿ ಟಯರ್ಡ್ ಆಗಿ ಮಲಗಿದ್ದಾರೆ. ಫುಲ್ ಜೋಶ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಒಳ್ಳೆ ಡೈವ್ ಸಹ ಮಾಡಿದಾರಲ್ಲ. ಫಸ್ಟ್ ಇಂದ ಲಾಸ್ಟ್ ತನಕ ಕಾನ್ಫಿಡೆನ್ಸ್ ಇಂದ ಜನ ಅಂತ ಹೇಳಿದ್ರೆ ಇವರು ಮತ್ತೊಂದು ಏನಾಗ್ತದೆ ಅಂತ ಎಲ್ಲ ಇದ್ರಲ್ಲಿ ಹೋದಾಗ ಫಸ್ಟ್ ಕಾನ್ಫಿಡೆನ್ಸ್ ಇರುತ್ತೆ, ಲಾಸ್ಟ್ ಮಾಡುವಾಗ ಏನಾದ್ರೆ ಡೌಟ್ ಆಗುತ್ತೆ. ಸೊ ಅದೊಂದು ನಂಗೆ ಡೌಟ್ ಇತ್ತು ಮಾತ್ರ. ಅದೇ ಲೆವೆಲ್ ಫೈನಲಿ ತುಂಬಾ ಖುಷಿ ಆಯ್ತು ಮಾರೆಲ್ಲ ಮಾಡಿದೀವಲ್ಲ. ರೋಷನ್ ಅವ್ರು ಹೇಗಿತ್ತು ರೋಷನ್ ಹೇಗಾಯ್ತು ಖುಷಿ ಆಯ್ತು ಅಲ್ಲ? ಫಸ್ಟ್ ಟೈಮ್ ಅಲ್ಲ ರೋಷನ್? ಗ್ರೇಟ್ ಎಕ್ಸ್ಪೀರಿಯನ್ಸ್. ಇನ್ನೊಮ್ಮೆ ಮಾಡ್ತೀರಲ್ಲ? ಡೆಫಿನೆಟ್ಲಿ. ಅವರಿಗೆ ನಾವು ಡೀಪ್ ಸೀಗೆ ಹೋಗ್ಬೇಕಂತೆ, ತಿಮ್ಮಿಂಗೆಲ್ಲ ನೋಡುವಂತ ಆಸಕ್ತಿ ತುಂಬಾ ಹಾಗೆ ಬಂದಿದೆ. ಹೌದೌದು, ಅವರ ಕಾನ್ಫಿಡೆನ್ಸ್ ಎಲ್ಲ ಸ್ವಲ್ಪ ಹೈ ಆಯ್ತು ಇನ್ನೊಂದು ಬೋಟ್ ನೋಡಿ ಅಲ್ಲ. ಸೊ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್, ಸೂಪರ್ ಎಕ್ಸ್ಪೀರಿಯನ್ಸ್. Try ಮಾಡ್ಬೇಕು. ನಾನು ಕಾನ್ಫಿಡೆಂಟ್ ಇದ್ದೆ ಸ್ಟಾರ್ಟಿಂಗ್, ನಾನು ಮೊದಲು ಟ್ರೈ ಮಾಡಿದ್ದೆಲ್ಲ, ಬಟ್ ಏನು ಕೆಲವೊಮ್ಮೆ ಆಗ್ತಲ್ಲ ಈ ನೀರಲ್ಲಿ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಮಾರ್ರೆ, ಅಲ್ಲಿ ಹೋಗಿ ಏನು ಸಿಚುವೇಶನ್ ಬರ್ತದೆ ಅಂತ ಹೇಳಿ. ಮತ್ತೊಂದು ಸ್ಟಾರ್ಟಿಂಗ್ ಜಂಪಿಂಗ್ ಅಂತ ಸ್ವಲ್ಪ ನರ್ವಸ್ ಆಗಿದ್ದೆ ನಾನು. ಸೊ ಎಲ್ಲ ಕೂಲ್ ಆಗಿ ಆಯ್ತು ಅಲ್ಲ. ನಂಗೆ ಆ ಮೂಗಲ್ಲಿ ನೀರು ತುಂಬ್ತಾ ಇತ್ತು, ಅದೊಂದು ನಾನು ಆಗುದಿಲ್ಲ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಆಗುದಿಲ್ಲ ಅಂತ ರಿಟರ್ನ್ ಹೋಗುದು ಅಂತ ಹೇಳಿ ಕೋಚ್ ಬಿಡ್ಲೇ ಇಲ್ಲ ನಂದು. ಕೋಚ್ ಬಿಡ್ಲಿಲ್ಲ, ಇನ್ನು ಆಗ್ತದೆ ಸೀದಾ ಕೊಂಡು ಹೋದಂತೆ. ಮತ್ತೆ ಇವನನ್ನು ಕಾಣ್ಲಿಕ್ಕಿಲ್ಲ, ಕೋಚ್ ಕಾಣ್ಲಿಕ್ಕಿಲ್ಲ, ಇವನು ಕಾಣ್ಲಿಕ್ಕಿಲ್ಲ. ನಾವು ಒಂದು 10 ನಿಮಿಷ ಮೇಲೆ ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್. ಫುಜಾರದಲ್ಲಿರೋದು, ಫಿಜೇರಾದಲ್ಲಿ, ದುಬೈಯಲ್ಲಿ ಸಹ ಇದೆ, ಜುಮೈರಾದಲ್ಲಿ ಸಹ ಇದು ಮಾಡ್ತಾರೆ. ನಾವು ಫಿಜೇರಾಕ್ಕೆ ಬಂದದ್ದು. ಸೊ ತುಂಬಾ ಸೂಪರ್ ಎಕ್ಸ್ಪೀರಿಯನ್ಸ್, ಎಲ್ಲರೂ ಟ್ರೈ ಮಾಡಬೇಕು ದುಬೈಯಲ್ಲಿ ಇರುವವರು, ಯು ಎಲ್ಲಿ ಇರುವವರು. ಮತ್ತೆ ಊರಲ್ಲಿ ಎಲ್ಲಿ ಗೋವಾದಲ್ಲಿ ಉಂಟು ಅಂತಲ್ಲ, ಅಂಡಮಾನ್ ನಿಕೋಬಾರ್ ಅಲ್ಲಿಗೆ ಹೋಗ್ಬೇಕಲ್ಲ, ಬೇರೆ ಗೋವಾದಲ್ಲಿ ಉಂಟು. ಮತ್ತೆ ಮ್ಯಾಂಗ್ಳೂರು ಹತ್ತಿರ ಮಣಿಪಾಲ್ ಎಲ್ಲವೂ ನಾನು ಕೇಳಿದ್ದೇನೆ ಸ್ಕೂಬಾ ಡೈವ್. ಸೊ ಯಾರಾದ್ರೂ ಹಾಗೆ ಚಾನ್ಸ್ ಸಿಕ್ಕಿದ್ದ ಟ್ರೈ ಮಾಡಿ, ಆಸಮ್ ಎಕ್ಸ್ಪೀರಿಯನ್ಸ್, ಕ್ರಿಯೇಟ್ ಮಾಡಿ ಮೆರೈನ್ ಲೈಫ್ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಕೆಳಗೆ ಬೇರೆ ಬೇರೆ ಟೈಪಿನ ಮೀನು ನೋಡ್ಬೇಕು. ಇನ್ನು ವಿಡಿಯೋಸ್ ಅಲ್ಲಿ ಹೇಗೆ ಬಂದಿದೆ ನಾವು ನೋಡ್ತೇವೆ, ಒಳ್ಳೇದು ಬಂದಿದ್ರೆ ಭಾಗ್ಯ ನಮ್ದು. ಮತ್ತೆ ನಾವಂತೂ ಎಂಜಾಯ್ ಮಾಡಿದ್ದೇವೆ ಫುಲ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮತ್ತೊಮ್ಮೆ ಸಿಗುವ. ಬಾಯ್, See you soon. See you soon, guys.